ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಿಡಿಯೋ ಅಂಡರ್ ರೇಟೆಡ್ ಸಿನಿಮಾಗಳ ಪಾರ್ಟ್ 4 ನ ವಿಡಿಯೋ ಆಗಿರಲಿದೆ. ಈ ಹಿಂದೆ ಪಾರ್ಟ್ 1 ಟು ಪಾರ್ಟ್ 3 ಅಲ್ಲಿ ಯಾವ ಅಂಡರ್ ರೇಟೆಡ್ ಸಿನಿಮಾಗಳು ಇದೆ ಅದನ್ನ ನೀವು ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಕೊನೆಯಲ್ಲಿ ಎಂಡ್ ಕಾರ್ಡ್ಸ್ ಅಲ್ಲಿ ಹಾಕಿರ್ತೀನಿ, ನೋಡೋದನ್ನ ಮಿಸ್ ಮಾಡಬೇಡಿ. ಅಂಡ್ ಲಿಮಿಟೆಡ್ ಆಗಿ ಪ್ರತಿಯೊಂದು ಪಾರ್ಟ್ ಅಲ್ಲೂ ಕೂಡ 10 ಸಿನಿಮಾಗಳ ಬಗ್ಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಎಲ್ಲಾ ಸಿನಿಮಾಗಳನ್ನ ಇಲ್ಲಿ ಕವರ್ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಪಾರ್ಟ್ ಅಲ್ಲೂ ಬೇರೆ ಬೇರೆ ಸಿನಿಮಾಗಳನ್ನ ನಿಮ್ಗೆ ಸಜೆಸ್ಟ್ ಮಾಡುವಂತಹ ಪ್ರಯತ್ನ ಖಂಡಿತ ನಡೀತಿರುತ್ತೆ. ಇನ್ನು ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ಯಾವ ಸಿನಿಮಾಗಳು ಈ ಅಂಡರ್ ರೇಟೆಡ್ ಮೂವೀಸ್ ಪಾರ್ಟ್ 4 ನಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೆವೆಲ್ ಕ್ರಾಸ್ ಮಲಯಾಳಂನ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅರ್ಫಾಜ್ ಆಯೂಬ್ ಮತ್ತು ಇಲ್ಲಿ ಆಸಿಫ್ ಅಲಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಆಗಸ್ಟ್ ನಲ್ಲಿ ತೆರೆ ಕಂಡು ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ರಘು ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಅವನೊಬ್ಬ ರೈಲ್ವೆ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಟ್ರೈನ್ ನಿಂದ ಒಂದು ಹುಡುಗಿ ಅಚಾನಕ್ ಆಗಿ ಆಚೆ ಜಂಪ್ ಮಾಡ್ತಾಳೆ. ರಘು ಅವಳನ್ನ ಹೇಗೆ ಕಾಪಾಡ್ಕೊಂಡ, ಅವಳು ಯಾಕೆ ಟ್ರೈನ್ ಇಂದ ಹಾರತ್ಲು, ಮತ್ತೆ ಇದರಿಂದ ಡೈರೆಕ್ಟರ್ ಏನೆಲ್ಲ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ಬರೀ 1 ಗಂಟೆ 54 ನಿಮಿಷಗಳ ರನ್ ಟೈಮ್ ಅನ್ನ ಹೊಂದಿದ್ದು ಹಲವಾರು ಡಿಪಾರ್ಟ್ಮೆಂಟ್ಸ್ ನಲ್ಲಿ ಸೈ ಅನಿಸ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. 7.1 IMDb ರೇಟಿಂಗ್ ಪಡ್ಕೊಂಡಂತಹ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನೀವೇನಾದ್ರೂ ಥ್ರಿಲ್ಲರ್ ಸಿನಿಮಾಗಳ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ದಿಯಾ ಒಂದು ಒಳ್ಳೆ ಕಾಡೋ ಅಂತಹ ಪ್ರೇಮ ಕಥೆ. ಪೃಥ್ವಿ ಅಂಬರ್, ದೀಕ್ಷಿತ್ ಶೆಟ್ಟಿ, ಖುಷಿ ರವಿ ಆಕ್ಟ್ ಮಾಡಿದಂತಹ ರೊಮ್ಯಾಂಟಿಕ್ ಡ್ರಾಮಾ ಥಿಯೇಟರ್ ಗಿಂತ OTT ನಲ್ಲೇ ಹೆಚ್ಚು ಸದ್ದು ಮಾಡಿತು. 6-5 ಫೇಮ್ ನ ಅಶೋಕ್ ಅವರ ನಿರ್ದೇಶನದ ಈ ಸಿನಿಮಾ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಒಂದು ಒಳ್ಳೆ ರೊಮ್ಯಾಂಟಿಕ್ ಡ್ರಾಮಾ ಆಗಿ ಸಾಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಸ್ಟ್ರಾಂಗ್ ಇನ್ಸಿಡೆಂಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡುತ್ತೆ. ಅಕಸ್ಮಾತ್ ಆ ಕ್ಲೈಮ್ಯಾಕ್ಸ್ ಆ ಸಿನಿಮಾಗೆ ಇಲ್ಲದೆ ಇದ್ದಿದ್ರೆ ಅದು ಒಂದು ನಾರ್ಮಲ್ ರೊಮ್ಯಾಂಟಿಕ್ ಡ್ರಾಮಾ ಆಗಿರೋದೇನೋ. ಆದ್ರೆ ನಿರ್ದೇಶಕ ಆ ಪಾತ್ರದ ಕೈಲಿ ಹಾಗೆ ಮಾಡಿಸಿದ್ದನ್ನ ನೋಡಿ ಕೆಲವರು ಯಾರಿಗೂ ಡೈರೆಕ್ಟ್ರು ಅಂತ ಬೈಕೊಂಡಿದ್ದು ಉಂಟು. ಆದ್ರೆ ಸಿನಿಮಾದ ಆ ಭಾಗ ನಿಜವಾಗ್ಲೂ ಒಂದು ಶಾಕಿಂಗ್ ವ್ಯಾಲ್ಯೂನ ಸಿನಿಮಾಗೆ ಆಡ್ ಮಾಡ್ತು. ಬೇರೆ ಭಾಷೆಯವರಿಗೂ ಇಷ್ಟ ಆದ್ರೂ ಕೂಡ ಇದು ಕನ್ನಡದಲ್ಲಿ ಅಂಡರ್ ರೇಟೆಡ್ ಟ್ಯಾಗ್ ಅನ್ನ ಪಡ್ಕೊಂಡಿದೆ. ಇನ್ನು ಈ ಸಿನಿಮಾ 8 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ರಮಣ್ ರಾಘವ್ 2.0. ನೀವು ನವಾಜುದ್ದೀನ್ ಸಿದ್ದಿಕಿ ಅನ್ನೋ ಹೆಸರು ಒಂದಲ್ಲ ಒಂದ್ಸರಿ ಕೇಳಿರ್ತೀರಾ. ಅವರೊಬ್ಬ ಗ್ರೇಟ್ ಆಕ್ಟರ್ ಅಂತ ಕೂಡ ಕೇಳಿರ್ತೀರಾ. ಆದ್ರೆ ಇವ್ರು ಯಾಕಷ್ಟು ಒಳ್ಳೆ ಪರ್ಫಾರ್ಮರ್ ಅನ್ನೋದಕ್ಕೆ ಒಂದು ID ಕಾರ್ಡ್ ಇದ್ದಂಗಿದೆ ಈ ಸಿನಿಮಾ. ಅನುರಾಗ್ ಕಶ್ಯಪ್ ಇದನ್ನ ಡೈರೆಕ್ಟ್ ಮಾಡಿದ್ದು ನವಾಜುದ್ದೀನ್ ಸಿದ್ದಿಕಿ, ವಿಕ್ಕಿ ಕೌಶಲ್, ಶೋಭಿತಾ ಧೂಲಿಪಾಲ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನವಾಜುದ್ದೀನ್ ಸಿದ್ದಿಕಿ ಅವರು ರಮಣ್ ರಾಘವ್ ಅನ್ನುವಂತಹ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇವನೊಬ್ಬ ಕ್ರೂರಿ, ಪಾಪಿ, ಪ್ರಾಣ ತೆಗೆಯದೆ ಇವನ್ಗೆ ಆಟ. ಇವ್ನು ಯಾಕೆ ಹಿಂಗೆ, ಇವ್ನು ಹೀಗಾಗೋದಕ್ಕೆ ಏನ್ ಕಾರಣ ಅನ್ನೋದನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ. ಅಂಡ್ ವಿಚ್ ಇಸ್ ವೆರಿ ಥಾಟ್ ಪ್ರೊವೋಕಿಂಗ್. ಸ್ಕ್ರೀನ್ ಪ್ಲೇ ಪಾಯಿಂಟ್ ಆಫ್ ವ್ಯೂ ಇಂದನೂ ಈ ಸಿನಿಮಾ ಪರ್ಫೆಕ್ಟ್ ಆಗಿದೆ. ಅನಿಮಲ್ ಸಿನಿಮಾ ನೋಡಿದ್ರ ಅಲ್ವಾ ಗುರುವೆ, ಅದಕ್ಕೆ ಮೀರಿದ ವಯೋಲೆನ್ಸ್ ಇಲ್ಲಿದೆ. ಸಿನಿಮಾ ಬಿಡುಗಡೆಯಾದಾಗ ಈ ರೂತ್ಲೆಸ್ನೆಸ್ ನ ತಗೊಳ್ಳೋಕೆ ಆಗಿನ ಜನಗಳು ರೆಡಿ ಇರ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಇದು ಬಾಕ್ಸ್ ಆಫೀಸ್ ನಲ್ಲಿ ಮಿಡ್ ಆಗಿ ಪರ್ಫಾರ್ಮ್ ಆಗಿ ಆಮೇಲೆ ಸ್ಲೋ ಆಗಿ ಒಂದು ಕಲ್ಟ್ ಫಾಲೋಯಿಂಗ್ ನ ಪಡ್ಕೊಳ್ತು. ನಿಮ್ಗೆ ಈ ತರದ ಜಾನರ್ನ ಸಿನಿಮಾಗಳು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಇದೊಂದು ಗುಡ್ ವಾಚ್. 7.3 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ZEE5 ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಆಕಾಶ್ ವಾಣಿ ರೊಮ್ಯಾಂಟಿಕ್ ಕಾಮಿಡಿ ಕ್ಯಾಟಗರಿಯನ್ನ ಓನ್ ಮಾಡ್ಕೊಂಡಿರುವಂತಹ ಬಾಲಿವುಡ್ ನ ಲವ್ ರಂಜನ್ ಅವರು ಈ ಸಿನಿಮಾದ ಡೈರೆಕ್ಟರ್. ಕಾರ್ತಿಕ್ ಆರ್ಯನ್, ನುಸ್ರತ್ ಭರೂಚಾ ಇಲ್ಲಿನ ಮೈನ್ ಲೀಡ್ಸ್ ಗಳು. ಈ ಬ್ಯೂಟಿಫುಲ್ ಸಾಗಾದ ಸ್ಟೋರಿ ರಿವಾಲ್ವ್ ಆಗೋದು ಆಕಾಶ್, ವಾಣಿ, ರವಿ ಅನ್ನುವಂತಹ ಪಾತ್ರಗಳ ಸುತ್ತ. ಆಕಾಶ್, ವಾಣಿ ಇಬ್ರು ಮೊದಲಿಂದಾನು ಕಪಲ್ಸ್. ಬಟ್ ಇವರಿಬ್ರು ತಮ್ಮ ಕೆರಿಯರ್ಗೋಸ್ಕರ ದೂರ ಇದ್ದು ಪ್ರೀತಿ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಅವಾಗ್ಲೇ ರವಿಯ ಎಂಟ್ರಿ ಆಗೋದು. ಈ ರವಿಗೆ ವಾಣಿ ಬೀಳ್ತಳ. ಅಷ್ಟಕ್ಕೂ ದೂರ ಆದಂತಹ ಆಕಾಶ್, ವಾಣಿ ಒಂದಾಗ್ತಾರ ಅನ್ನೋದೇ ಇಲ್ಲಿನ ಪ್ಲಾಟ್. ಈ ಸಿನಿಮಾ ಸೋಲೋದಕ್ಕೆ ಮುಖ್ಯ ಕಾರಣ ಇದು ನ್ಯೂ ಕಮರ್ ಸಿನಿಮಾ ಅನ್ನುವಂತಹ ಟ್ಯಾಗ್ ಅನ್ನ ಪಡ್ಕೊಂಡಿದ್ರಿಂದ. ಬಾಲಿವುಡ್ ನಲ್ಲಿ ಈಗ ಬರ್ತಾ ಇರುವಂತಹ ಕ್ರಿಂಜ್ ರೊಮ್ಯಾಂಟಿಕ್ ಕಥೆಗಳನ್ನ ಇದು ಆರಾಮಾಗಿ ಹಿಂದೆ ಹಾಕುತ್ತೆ ಅಂದ್ರೆ ತಪ್ಪಿಲ್ಲ. 6.5 IMDb ರೇಟಿಂಗ್ ನೊಂದಿಗೆ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಆಯ್ತಾ ಇಳುತ್ತು ಇದು ಮಣಿರತ್ನಂ ಅವರು ಮಾಡಿರುವಂತಹ ಒನ್ ಆಫ್ ದ ಫೈನೆಸ್ಟ್ ವರ್ಕ್ ಗಳಲ್ಲಿ ಸೇರ್ಕೊಂಡಂತಹ ಸಿನಿಮಾ. ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲಿ ಅಕ್ಲೈಮ್ಡ್ ಪೊಲಿಟಿಕಲ್ ಡ್ರಾಮಾ ಇದಾಗಿದ್ದು ರಿಲೀಸ್ ಆದಾಗ ಸೋಲನ್ನ ಕಂಡು ಸ್ಯಾಟಿಲೈಟ್ ಅಲ್ಲಿ ಬಂದ್ಮೇಲೆ ಹಲವೆಡೆ ಪ್ರಶಂಸೆಗೆ ಒಳಗಾದಂತಹ ಸಿನಿಮಾ. ಸಿದ್ಧಾರ್ಥ್, ಸೂರ್ಯ, R ಮಾಧವನ್ ರಂತಹ ಗಾಡ್ ಲೆವೆಲ್ ಪರ್ಫಾರ್ಮರ್ಸ್ ಗಳು ಇದ್ರು ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಟೇಕ್ ಆಫ್ ಆಗ್ಲಿಲ್ಲ. ಇಲ್ಲಿನ ಮುಖ್ಯ ಪಾತ್ರಧಾರಿಗಳು ಮೈಕಲ್ ಪ್ಲೇಡ್ ಬೈ ಸೂರ್ಯ, ಇನ್ಬಾ ಪ್ಲೇಡ್ ಬೈ R ಮಾಧವನ್ ಅಂಡ್ ಅರ್ಜುನ್ ಪ್ಲೇಡ್ ಬೈ ಸಿದ್ಧಾರ್ಥ್. ಇವರೆಲ್ಲರೂ ಎಂಟೈರ್ಲಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋರು. ಹೇಗೆ ಕನೆಕ್ಟ್ ಆದ್ರು, ಇವರು ಸೇರಿ ಸಿಸ್ಟಮ್ ಅನ್ನ ಚಾಲೆಂಜ್ ಹೇಗ್ ಮಾಡಿದ್ರು ಅನ್ನೋದೇ ಇಲ್ಲಿನ ಪ್ಲಾಟ್. AR ರೆಹಮಾನ್ ಅವರ ಸೂತಿಂಗ್ ಮ್ಯೂಸಿಕ್ ಈ ಸಿನಿಮಾಗಿದೆ ಅಂಡ್ ಅದು ಕೇಳೋದಕ್ಕೆ ಬಹಳನೇ ಸೊಗಸಾಗಿದೆ. ಹಲವಾರು ಸೋಷಿಯಲ್ ಇಶ್ಯೂಸ್ ಗಳನ್ನ ಈ ಸಿನಿಮಾ ಟಚ್ ಮಾಡಿದೆ ಅಂಡ್ ಬಹಳಷ್ಟು ಪಾತ್ರಗಳು ಕಾಡ್ತವೆ. ಪೊಲಿಟಿಕಲ್ ಡ್ರಾಮಾ ನಿಮ್ಗೆ ಇಂಟ್ರೆಸ್ಟ್ ಕೊಡುವಂತಹ ಕ್ಯಾಟಗರಿ ಆಗಿದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಎ ಗುಡ್ ವಾಚ್. 7.9 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ಆಪಲ್ TV+ ನಲ್ಲಿ ಸಿಗುತ್ತೆ. ಅರಣ್ಯ ಕಾಂಡಂ
ಇದು ತ್ಯಾಗರಾಜನ್ ಕುಮಾರರಾಜ ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ. ಇಲ್ಲಿ ಯಾಸ್ಮಿನ್ ಪೊನ್ನಪ್ಪ, ಜಾಕಿ ಶ್ರಾಫ್ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಇದಾಗಿದ್ದು ಸಿನಿಮಾ ಸುತ್ತೋದು ಚೆನ್ನೈನ ಅಂಡರ್ ವರ್ಲ್ಡ್ ನ ಸುತ್ತ. ನಾನ್ ಮೇಲು ಅನ್ನುವಂತಹ ಕಾಂಪಿಟೇಷನ್ ನಲ್ಲಿ ಹೇಗೆ ಇವರು ಬಹಳಷ್ಟನ್ನ ಕಳ್ಕೋಬೇಕಾಗುತ್ತೆ ಅನ್ನೋದ್ರ ಸುತ್ತ ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗುತ್ತೆ. ಒಂದು ಸಮಾಜದಲ್ಲಿ ಇದ್ರೂ ಒಂದು ವಿಷಯವನ್ನ ನೋಡುವಂತಹ ಪರ್ಸ್ಪೆಕ್ಟಿವ್ ಒಬ್ರಿಂದ ಇನ್ನೊಬ್ರಿಗೆ ಎಷ್ಟು ವೇರಿ ಆಗುತ್ತೆ ಅನ್ನೋದನ್ನ ಸಿನಿಮಾ ಮೆಟಫರಿಕಲಿ ತಿಳಿಸ್ಕೊಡುತ್ತೆ. ಪವರ್ ಬೇಕು, ಆದ್ರೆ ಎಷ್ಟು ಬೇಕು, ಜಾಸ್ತಿ ಪವರ್ ಬಂದ್ರೆ ಅದರ ಲಾಸ್ಗಳೇನು ಅನ್ನೋದನ್ನ ಸಿನಿಮಾ ಎಕ್ಸ್ಪ್ಲೋರ್ ಕೂಡ ಮಾಡುತ್ತೆ. ನಾನು ಬಹಳಷ್ಟು ಸಲ ಈ ಸಿನಿಮಾವನ್ನ ನೋಡಿದ್ದೀನಿ ಅಂಡ್ ಅದು ಅಷ್ಟು ಸರಿನೂ ಕ್ರಿಯೇಟ್ ಮಾಡಿದಂತಹ ಇಂಪ್ಯಾಕ್ಟ್ ಮಾತ್ರ ಕಮ್ಮಿ ಆಗಿಲ್ಲ. ಗ್ಯಾಂಗ್ಸ್ಟರ್ ಸಿನಿಮಾ ನೋಡಿ ಕಾಲ ಕಲಿಯೋಣ ಅಂತ ಅನ್ಕೊಂಡಿದ್ರೆ ಇದೊಂದು ಗುಡ್ ವಾಚ್ ಅಂಡ್ ತುಂಬಾನೇ ಥಾಟ್ ಪ್ರೊವೋಕಿಂಗ್ ಕೂಡ ಹೌದು. ಪ್ರೈಮ್ ವಿಡಿಯೋನಲ್ಲಿ ತಮಿಳು ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8.5 IMDb ರೇಟಿಂಗ್ಸ್. ಅಂಟೆ ಸುಂದರಾನಿಕಿ, ನಮ್ಮ ಸುಳ್ಳಿಂದ ಒಬ್ರಿಗೆ ಅಥವಾ ನಾವು ಪ್ರೀತಿಸೋರಿಗೆ ಒಳ್ಳೇದಾಗತ್ತೆ ಅಂದ್ರೆ ತಪ್ಪಿಲ್ಲ ಅಲ್ವಾ? ವೆಲ್, ಇದೇ ಥಿಯರಿನ ಎಕ್ಸ್ಪ್ಲೋರ್ ಮಾಡುವಂತಹ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಸರಿಪೋದ ಶನಿವಾರಂನ ಫೇಮ್ ನ ವಿವೇಕ್ ಆತ್ರೇಯ ಅಂಡ್ ಇಲ್ಲಿ ನಾನಿ, ನಜರಿಯಾ ಫಹದ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸುಂದರ್ ಹಾಗೂ ಲೀಲಾ ಇಲ್ಲಿನ ಮೈನ್ ಕ್ಯಾರೆಕ್ಟರ್ ಗಳ ಹೆಸರು. ಇವರು ಫ್ರೆಂಡ್ಸ್ ಆಗಿರ್ತಾರೆ ಅಂಡ್ ಲೇಟರ್ ಆನ್ ಇಬ್ರು ಪ್ರೀತಿಗೆ ಬೀಳ್ತಾರೆ. ಇವರಿಬ್ರದ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರೋದ್ರಿಂದ ಇಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಸಪೋರ್ಟ್ ಸಿಗೋದಿಲ್ಲ. ಹೇಗೆ ಬರೀ ಎರಡೇ ಸುಳ್ಳಿಂದ ಇವರು ಲೈಫ್ ಉಲ್ಟಾ ಪಲ್ಟ ಆಗೋಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋದು ಇಲ್ಲಿನ ಎಡಿಟಿಂಗ್ ಅಂಡ್ ಪರ್ಫಾರ್ಮೆನ್ಸ್ಗಳು. ನೀವೇನಾದ್ರೂ ಪ್ರೊಫೆಷನಲ್ ಎಡಿಟಿಂಗ್ ಅಥವಾ ಸಿನಿಮಾಟೋಗ್ರಫಿ ಕಲಿತಾ ಇದ್ರೆ ಇದನ್ನ ನೀವು ಒಂದು ಒಳ್ಳೆ ಸ್ಟಡಿ ಮೆಟೀರಿಯಲ್ ತರ ಕನ್ಸಿಡರ್ ಮಾಡಬಹುದು. ಅಷ್ಟು ಫೈನ್ ಆಗಿದೆ ಎಲ್ಲವೂ. ಈ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ KGF 2 ನ ಅಲೆ ಬಹಳ ಜೋರಾಗಿದ್ದಿತ್ತು. ಅದ್ರ ಕಾರಣ ಇದು ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡೋದ್ರಲ್ಲಿ ಎಡುವುದು. ಬಟ್ OTT ಬಂದ್ಮೇಲೆ ಇದನ್ನ ಆಲ್ ಓವರ್ ಇಂಡಿಯಾ ಜನ ಇಷ್ಟಪಟ್ರು. ಒಂದ್ ಒಳ್ಳೆ ಫೀಲ್ ಗುಡ್ ಎಂಟರ್ಟೈನರ್ ನೋಡೋಣಪ್ಪ ಅಂತ ಅನ್ಕೊಂಡಿದ್ರೆ ಇದೊಂದು ಮಸ್ಟ್ ವಾಚ್. ಬಹಳಷ್ಟು ಕಲಿಸುತ್ತೆ ಏನ್ ಮಾಡ್ಬೇಕು ಅಂಡ್ ಏನ್ ಮಾಡಬಾರ್ದು ಅನ್ನೋದನ್ನ ಕೂಡ. ಸಿನಿಮಾ 7.6 IMDb ರೇಟಿಂಗ್ ಅನ್ನ ಪಡ್ಕೊಂಡಿದೆ. ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲಬಲ್ ಇದೆ. ಅಪ್ಪಟ್ಲೋ ಒಕಡುಂಡೆವಾಡು, ಇದು ಸಾಗರ್ ಕೆ ಚಂದ್ರ ಅವರು ಡೈರೆಕ್ಟ್ ಮಾಡಿ ನರಾ ರೋಹಿತ್, ಶ್ರೀ ವಿಷ್ಣು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಮೈನ್ ಕ್ಯಾರೆಕ್ಟರ್ ಗಳ ಹೆಸರು ರೈಲ್ವೆ ರಾಜು ಹಾಗೂ ಇಮ್ತಿಯಾಜ್. ರೈಲ್ವೆ ರಾಜು ಶ್ರಮಪಟ್ಟು ಕ್ರಿಕೆಟರ್ ಆಗ್ಬೇಕು ಅನ್ನುವಂತಹ ಕನಸನ್ನ ಕಟ್ಕೊಂಡಿರೋನು. ಆದ್ರೆ ಕೆಲವು ಪರಿಸ್ಥಿತಿಗಳಿಂದ ಅವನು ಕ್ರಿಮಿನಲ್ ಆಗ್ಬೇಕಾಗಿ ಬರುತ್ತೆ. ಅಂಡ್ ಇಮ್ತಿಯಾಜ್ ಒಬ್ಬ ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್ ಕಾಪ್. ರಾಜುರ ಹಿಡಿದು ಮಟ್ಟ ಹಾಕ್ಬೇಕು ಅಂತ ಎದುರು ನೋಡ್ತಾ ಇರೋನು. ಇನ್ನು ಅವನು ಕ್ರಿಮಿನಲ್ ಆಗೋದಕ್ಕೆ ಕಾರಣ ಏನು, ಇವರಿಬ್ರು ಅವರವರ ಕೆಲಸದಲ್ಲಿ ಯಶಸ್ವಿ ಆದ್ರ ಅಂಡ್ ಅವನು ಕ್ರಿಕೆಟರ್ ಆಗುವಂತಹ ಕನಸು ಏನಾಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ಕೆಲವು ಸೀನ್ಗಳು ಬಹಳ ಎಮೋಷನಲ್ ಆಗಿದಾವೆ. ನಾವು ಪ್ರಿಡಿಕ್ಟ್ ಮಾಡುವಂತಹ ರೀತಿಲಿ ಸ್ಟೋರೀಸ್ ಆಗಲ್ಲ. ಒಂದು ಸಿಂಪಲ್ ಕಥೆಯನ್ನ ಇಟ್ಕೊಂಡು ಅದರ ಪ್ರೆಸೆಂಟೇಷನ್ ನಿಂದ ಹೇಗೆ ಒಂದು ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇನ ಬಿಲ್ಡ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಗುಡ್ ಎಕ್ಸಾಂಪಲ್. ಇದು ಆಹಾ OTT ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲಬಲ್ ಇದೆ. ಜಟ್ಟ, ಇದು BM ಗಿರಿರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಕಿಶೋರ್, ಸುಕೃತ ವಾಗ್ಲೆ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ಕಿಶೋರ್ ಅವರು ಫಾರೆಸ್ಟ್ ಗಾರ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಸುಕೃತ ಅವರು ಕೂಡ ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಪ್ಲಾಟ್ ಹೇಳಿದ್ರೆ ಆ ಮಜಾ ಇರೋದಿಲ್ಲ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾದ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಬರೀ ಕ್ಲಾಸ್ ಜನಗಳಿಗೆ ಮಾತ್ರವಲ್ಲದೆ ಮಾಸ್ ಆಡಿಯನ್ಸ್ಗೂ ಕೂಡ ಇದಿಷ್ಟ ಆಗುತ್ತೆ. ಎಸ್ಪೆಷಲಿ ಕಿಶೋರ್ ಹಾಗೂ ಸುಕೃತ ಅವರು ಆ ಲೆವೆಲ್ ಪರ್ಫಾರ್ಮೆನ್ಸ್ ನ ನೀಡಿದ್ರು ಇದು ಅಂಡರ್ ರೇಟೆಡ್ ಆಗಿ ಉಳ್ಕೊಂಡಿರೋದು ಬೇಜಾರಾಗುವಂತಹ ವಿಷಯನೇ. ಈ ತರ ಯುನಿಕ್ ಕಾನ್ಸೆಪ್ಟ್ ಗಳು ಫ್ಲೋರ್ ಮೇಲೆ ಎಕ್ಸಿಕ್ಯೂಟ್ ಆಗೋದೇ KFI ನಲ್ಲಿ ದೊಡ್ಡ ವಿಷಯ. ಹಾಗಿದ್ಮೇಲೆ ಇದು ವರ್ಕ್ ಆಗದೆ ಇದ್ರೆ ಅಲ್ಲಿ ವರ್ಕ್ ಮಾಡಿದವ್ರಿಗೆಲ್ಲ ಒಂದು ಹಾರ್ಟ್ ಬ್ರೇಕ್ ಆಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಈ ತರ ಸಿನಿಮಾಗಳ ಗೆದ್ರೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳು ಕೂಡ ಗೆಲ್ತವೆ. ನೀವು ಈ ಸಿನಿಮಾ ನೋಡಿಲ್ಲ ಅಂದ್ರೆ 8.7 IMDb ರೇಟಿಂಗ್ ಅನ್ನ ಪಡ್ಕೊಂಡು ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಉಚಿತವಾಗಿ ಅವೈಲಬಲ್ ಇದೆ, ನೋಡಿ ಮಿಸ್ ಮಾಡಬೇಡಿ. ಸೆಲ್ಯೂಟ್, ಇದು ರೋಷನ್ ಆಂಡ್ರ್ಯೂಸ್ ಡೈರೆಕ್ಟ್ ಮಾಡಿ ದುಲ್ಕರ್ ಸಲ್ಮಾನ್, ಡಿಯಾನಾ ಪಿಂಟಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಥಿಯೇಟರ್ ನಲ್ಲಿ ರಿಲೀಸ್ ಆಗ್ಬೇಕಿದ್ದ ಈ ಸಿನಿಮಾ ಒಮಿಕ್ರಾನ್ ಕೇಸಸ್ ಗಳು ಹೆಚ್ಚಾಗಿ ಥಿಯೇಟರ್ ಗಳು ಬಂದಾದಾಗ ಸೋನಿ ಲೈವ್ ನಲ್ಲಿ ಪ್ರೀಮಿಯರ್ ಆಯ್ತು. ಪೂರ್ ಮಾರ್ಕೆಟಿಂಗ್ ನಿಂದಾಗಿ ಈ ಸಿನಿಮಾ ಬಹಳ ಕಮ್ಮಿ ಆಡಿಯನ್ಸ್ ಗೆ ತಲುಪ್ತು. ಇಲ್ಲಿನ ಕತೆ ರಿವಾಲ್ವ್ ಆಗೋದು ಅರವಿಂದ್ ಅನ್ನುವಂತಹ ಪೊಲೀಸ್ ಆಫೀಸರ್ ನ ಸುತ್ತ. ಇವನು ತನ್ನ ಅಣ್ಣನ ಜೊತೆಗೆ ಸೇರಿ ಒಂದು ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ. ಸಿಸ್ಟಮ್ ಅದನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಹೇಗೆ ಅರವಿಂದ್ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ದಾರಿ ಹುಡ್ಕೊಂಡು ಹೋಗ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ದುಲ್ಕರ್ ಸಲ್ಮಾನ್ ಅವರ ಆಕ್ಟಿಂಗ್ ಎಬಿಲಿಟಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಯಾವ ರೋಲ್ ಕೊಟ್ರು ಕೇಕ್ ತಿಂದಷ್ಟು ಸುಲಭವಾಗಿ ಆಕ್ಟ್ ಮಾಡ್ಬಿಡ್ತಾರೆ ಅಂಡ್ ಇಲ್ಲೂ ಕೂಡ ಅದೇ ಆಗಿರೋದು. ಆ ಎಮೋಷನಲ್ ಡೆಪ್ತ್, ಇನ್ವೆಸ್ಟಿಗೇಷನ್ ಎಲ್ಲವೂ ವೆಲ್ ರಿಟನ್ ಇನ್ ಅನ್ ಎಂಟರ್ಟೈನಿಂಗ್ ವೇ ಅಂದ್ರೆ ತಪ್ಪಾಗಲ್ಲ. 7 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಸೋನಿ ಲೈವ್ ನಲ್ಲಿ ಕನ್ನಡದಲ್ಲಿ ಅವೈಲಬಲ್ ಇದೆ. ನೋಡಿ, ಹೊಸ ತರ ಇದೆ. ಅಂಡ್ ಇದಾಗಿತ್ತು ಅಂಡರ್ ರೇಟೆಡ್ ಮೂವೀಸ್ ನ ಪಾರ್ಟ್ 4 ನ ಲಿಸ್ಟ್. ಇದರಲ್ಲಿ ಯಾವ ಸಿನಿಮಾ ನಿಮ್ಮನ್ನ ತುಂಬಾ ಕಾಡ್ತು ಅಥವಾ ತುಂಬಾ ಅಂಡರ್ ರೇಟೆಡ್ ಅಂತ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತೊಮ್ಮೆ ಅಂಡರ್ ರೇಟೆಡ್ ಪಾರ್ಟ್ 5 ವಿಡಿಯೋ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಂಡ್ ಇನ್ನೊಂದಷ್ಟು ಒಳ್ಳೆ ಮೂವಿಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.